ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಅಂದ್ರೆ ಏನ್ರಿ ಗಾಂಧೀಜಿನ ಪ್ರಧಾನಮಂತ್ರಿ ಮಾಡಿದ್ದ ಓಕಿದ್ನ ಮಂಜ ರಾಷ್ಟ್ರಪಿತ ನಮ್ಮ ಮಹಾತ್ಮ ಗಾಂಧಿ ಜಿ ಜಯಂತಿ ನಮ್ಮ ಮುಳಬಾಗಿಲು ತಾಲೂಕಿನ ಕಾಂಗ್ರೆಸ್ ಕಚೇರಿಯಲ್ಲಿ ಅಲ್ಪ ಮಟ್ಟಿಗೆ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಆದಿನಾರಾಯಣವರ ನೇತೃತ್ವ ಮತ್ತು ಕೊತ್ತೂರು ಮಂಜುನಾಥ್ ಅವರ ನೇತೃತ್ವದಲ್ಲಿ ಮುಂದಿನ ವರ್ಷದಲ್ಲಿ ಸುಮಾರು 100 ಜನರಿಗೆ ನಮ್ಮ ಕಾರ್ಯಕರ್ತರನ್ನು ಕರೆಸಿ ಗಾಂಧಿ ಜಯಂತಿಯನ್ನು ಮಾಡಬೇಕು ಅಂತೇಳಿ ನಮ್ಮ ಅನಿಸಿಕೆ ಇದೆ. ಅದೇ ರೀತಿ ಮುಖಂಡರಿಗೆ ಎಲ್ಲಾ ಮುಖಂಡರುಗಳು ತಿಳಿಸಿ ಮುಂದಿನ ದಿನಗಳಲ್ಲಿ ಗಾಂಧಿ ಜಯಂತಿನ ವಿಜೃಂಭಣೆಯಿಂದ ಆಚರಿಸಬೇಕು ಅಂತೇಳಿ ನಾವು ಅನ್ಕೊಂಡಿದ್ವಿ. ಯಾಕೆ ಅಂತಂದ್ರೆ ಮಹಾತ್ಮ ಗಾಂಧೀಜಿ ಇವತ್ತು ನಮ್ಮ ದೇಶದ ಮೊದಲನೇ ಬಾರಿಗೆ ಮೊದಲನೇ ವ್ಯಕ್ತಿ ಅಂತಂದ್ರೆ ನಮ್ಮ ದೇಶ ಬ್ರಿಟಿಷರು ಬಿಟ್ಟು ತೊಲಗಬೇಕು ಅಂತಂದ್ರೆ ಮೊದಲನೇವನು ಅಂತಂದ್ರೆ ತಪ್ಪಾಗ್ಲಾರ್ದು. ಆತನಿಂದ ಇವತ್ತು ನಮ್ಮ ದೇಶ ಸ್ವತಂತ್ರವಾಗಿ ಧೈರ್ಯವಾಗಿ ಇವತ್ತು ಎಲ್ಲರೂ ಸ್ವತಂತ್ರವಾಗಿ ಬದುಕಬೇಕು ಅಂತಂದ್ರೆ ಇವತ್ತು ಮಹಾತ್ಮ ಗಾಂಧೀಜಿ ಇವತ್ತು ಆತನ ಹುಟ್ಟಿನ ದಿನ ನಾವು ಆತನ ಎಲ್ಲ ರಾಷ್ಟ್ರಾದ್ಯಂತ ನಮ್ಮ ದೇಶಾದ್ಯಂತ ಆತನ ನೆಂದುಕೊಂಡು ಇವತ್ತು ಆತನಿಗೆ ದೇವರು ಒಳ್ಳೆ ಒಂದು ಇನ್ನು ಮುಂದಿನ ಜನ್ಮಗಳಲ್ಲಿ ಎಲ್ಲಿ ಹುಟ್ಟಿರ್ತಾನೋ ಆತನು ಇಲ್ಲೇ ಒಳ್ಳೆ ಕೆಲಸ ಮಾಡ್ತಾ ಇರ್ತಾನೆ ಅಂತೇಳಿ ತಿಳಿತಾ ಎಲ್ಲಿ ಹುಟ್ಟಿದಾರೋ ಆತ ನಮ್ಮ ಭಾರತದಲ್ಲೇ ಹುಟ್ಟಿರ್ತಾನೆ ಅಂತ ಅಂದ್ಕೊಂಡಿರ್ತೀನಿ ನಾನು. ನಮ್ಮ ಭಾರತದಲ್ಲೇ ಹುಟ್ಟಿರ್ತಾನೆ ಅಂತ ಹೇಳಿ ತಿಳ್ಕೊಂಡಿರ್ತೀವಿ. ಅದೇ ರೀತಿ ಗಾಂಧೀಜಿ ಜಯಂತಿನ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ವಿಜೃಂಭಣೆಯಿಂದ ಆಚರಿಸಬೇಕು ಅಂತೇಳಿ ಮುಂದಿನ ನಮ್ಮ ನಾಯಕರನ್ನ ಕೇಳಿ ಎಲ್ಲ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ವಿಜೃಂಭಣವಾಗಿ ಊಟ ಉಪಚಾರ ಎಲ್ಲ ಮಾಡಬೇಕು ಅಂತೇಳಿ ಅನ್ಕೊಂಡಿದ್ವಿ. ಅದೇ ರೀತಿ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಸಮಸ್ತ ನಾಡಿನ ಜನತೆಗೆ, ವಿಶೇಷವಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಗೆ ವಿಜಯದಶಮಿ ಹಾಗೂ ಆಯುಧ ಪೂಜೆಯ ಹಬ್ಬದ ಶುಭಾಶಯಗಳು. ಅದೇ ರೀತಿ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯ ಕೂಡ ಶುಭಾಶಯಗಳು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ, ಏನು ಇವತ್ತಿನ ದಿನ ನಮ್ಮ ಮುಳಬಾಗಿಲು ತಾಲೂಕಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮೆಲ್ಲ ಕೂಡ ಇಲ್ಲಿನ ಕಾರ್ಯಕರ್ತರು, ನಾಯಕರೆಲ್ಲ ಕೂಡ ಸ್ವಲ್ಪ ಮಟ್ಟಿಗೆ ಸೇರಿ ನಾವೆಲ್ಲ ಕೂಡ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಈ ಕಚೇರಿಯಲ್ಲಿ ಈಗಾಗಲೇ ನಮ್ಮ 2023 ಅಭ್ಯರ್ಥಿ ಆಗಿರ್ತಕ್ಕಂಥ ಆದಿನಾರಾಯಣ ಅವರ ಆದೇಶದ ಮೇರೆಗೆ ಅವರು ಬರಬೇಕಾಗಿತ್ತು. ಅವ್ರಿಗೆ ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ನಮಗೆಲ್ಲ ಕೂಡ ಸೂಚನೆ ನೀಡಿದ್ರು. ಅವರ ಆದೇಶದಂತೆ ನಾವು ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯನ್ನು ಹಮ್ಮಿಕೊಂಡಿದ್ದೀವಿ. ಏನು ನಮ್ಮ ಗಾಂಧೀಜಿಯವ್ರ ಬಗ್ಗೆ ಹೇಳಬೇಕಂದ್ರೆ, ಈ ದೇಶದ ರಾಷ್ಟ್ರಪಿತ ಅಂತ ನಾವು ಯಾರನ್ನೂ ಕೂಡ ಕರೆಯೋಕ್ಕಾಗಲಿ ಸಾಧ್ಯ ಇಲ್ಲ. ಒಬ್ಬ ಗಾಂಧೀಜಿಯವ್ರನ್ನ ಮಾತ್ರ ಕರೆಯೋಕ್ಕೆ ಸಾಧ್ಯ. ಅವ್ರಿಗೆ ಫಾದರ್ ಆಫ್ ದ ನೇಷನ್ ಅಂತ ಕೂಡ ಹೆಸರಿಟ್ಟಿದ್ದು ಸುಭಾಷ್ ಚಂದ್ರ ಬೋಸ್ ರವರು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗಾಂಧೀಜಿಯವರು ನಮ್ಮ ಕಾಂಗ್ರೆಸ್ ಪಕ್ಷದ 43ನೇ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿರ್ತಾರೆ. ಗಾಂಧೀಜಿಯವರು ಒಂದು ಅಹಿಂಸಾವಾದಿಯಾಗಿ ದಕ್ಷಿಣ ಆಫ್ರಿಕಾ ಆಗಿರ್ಬೋದು, ನಮ್ಮ ಭಾರತ ದೇಶದಲ್ಲಾಗಿರ್ಬೋದು, ಅಹಿಂಸೆಯಿಂದ ನಾವು ಏನನ್ನಾದರೂ ಸಾಧನೆ ಮಾಡಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಆಗಿರ್ತದೆ. ಅವರು ಈ ಸಮಾಜಕ್ಕೆ ಒಂದು ಸಂದೇಶವನ್ನು ಸಾರ್ತಾರೆ. ನಾನು ಬದುಕಿರೋಷ್ಟು ದಿನ ಯಾವುದೇ ಒಂದು ಅಂಗಿಯನ್ನು ತೊಟ್ಟಲ್ಲ, ಒಂದು ಟವಲ್ ಮಾತ್ರ ಹಾಕೊಂಡು ಬರೀ ಮೈಯಲ್ಲಿ ಇರ್ತೀನಿ, ಹೋರಾಟಗಳು ಮಾಡ್ತೀನಿ. ಅನೇಕ ಹೋರಾಟಗಳನ್ನ ಅವರು ಅಹಿಂಸಾವಾದದಿಂದ ಜಯಿಸಿದ್ದಾರೆ.
ಅದೇ ರೀತಿ ಸತತವಾಗಿ 200 ವರ್ಷ ಆಳ್ವಿಕೆ ಮಾಡಿರ್ತಕ್ಕಂಥ ಬ್ರಿಟಿಷರನ್ನು ಕೂಡ ಅವರ ಇಂಗ್ಲೆಂಡ್ ಕಳಿಸಲು ಕೂಡ ಸತತವಾಗಿ ಪ್ರಯತ್ನ ಮಾಡಿ ಅವರ ಕಾಲ್ಗಟ್ಟದಲ್ಲಿ ಸ್ವತಂತ್ರ ಕೂಡ ಬಂದಿರ್ತದೆ. ನಾವೆಲ್ಲ ಕೂಡ ಅದಕ್ಕೆ ಈ ದಿನ ಗಾಂಧೀಜಿಯನ್ನು ಪ್ರತಿಯೊಬ್ಬ ಭಾರತೀಯನು ಕೂಡ ಸ್ಮರಿಸಬೇಕಾದಂತ ಒಂದು ದಿನ. ಅದೇ ರೀತಿ ಇನ್ನೊಬ್ಬ ಮಹಾನ್ ವ್ಯಕ್ತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಮ್ಮ ದೇಶದ 2ನೇ ಪ್ರಧಾನಿಯಾಗಿ ಕೆಲಸ ಮಾಡಿರ್ತಾರೆ. ಅವರು ಕೂಡ ಇವತ್ತಿನೇ ಅವ್ರದ್ದು ಕೂಡ ಜಯಂತಿ ಆಗಿರೋದ್ರಿಂದ ಅವರು ಕೂಡ ಈ ದೇಶಕ್ಕೆ ವಾಣಿಜ್ಯ ಮಂತ್ರಿಯಾಗಿ, ಹಣಕಾಸಿನ ಮಂತ್ರಿಯಾಗಿ, ರೈಲ್ವೆ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿರ್ತಾರೆ. ಅವರು ಬಹಳಷ್ಟು ಸರಳ ಸಜ್ಜನಿಕೆಯ ವ್ಯಕ್ತಿ. ಅವರು 1921ರಲ್ಲಿ ಗಾಂಧೀಜಿ ಅವ್ರ ಜೊತೆಗೆ ಸೇರಿಕೊಂಡು ಅವರ ಉದ್ದೇಶವನ್ನು ಅವ್ರು ಇಷ್ಟಪಟ್ಟು ಅವರ ಎಜುಕೇಶನ್ ಅಲ್ಲಿಗೆ ಮುಕ್ತಾಯ ಮಾಡಿ ಇವ್ರ ಜೊತೆಲಿ ಸ್ವತಂತ್ರ ಹೋರಾಟ ಕೂಡ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ಈ ದೇಶಕ್ಕೆ ಪ್ರಧಾನಿ ಆಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಹಸಿರು ಕ್ರಾಂತಿಯನ್ನ ಸಾರಿರ್ತಕ್ಕಂಥ ಒಬ್ಬ ಪ್ರಧಾನಿ. ಜೈ ಕಿಸಾನ್ ಜೈ ಜವಾನ್ ಅಂತ ನಿನಾದದೊಂದಿಗೆ ಈ ದೇಶಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟು ರೈತನೇ ಈ ದೇಶದ ಬೆನ್ನೆಲುಬು ಅಂತ ಕೂಡ ನಮ್ಮ ದೇಶದ ಎಲ್ಲ ಜನತೆಗೂ ತಿಳಿಸಿರ್ತಾರೆ. ಬಹಳಷ್ಟು ಸರಳ ಸಜ್ಜನಿಕೆ ವ್ಯಕ್ತಿ ಅವರು ಏನು ಕೂಡ ಅವರ ಸ್ವಂತಕ್ಕೆ ಸಂಪಾದನೆ ಇಲ್ಲ ಅಂತ ಒಂದು ಮಹಾನ್ ವ್ಯಕ್ತಿ. ಅಂತ ವ್ಯಕ್ತಿಗಳು ಕೂಡ ನಾವು ಈಗಿನ ಯುವಕರು ಏನಿದ್ದೀವಿ ನಾವೆಲ್ಲ ಕೂಡ ಅಂಥವ್ರನ್ನ ಒಂದು ಎಕ್ಸಾಂಪಲ್ ತಗೊಂಡು ಅಂಥವ್ರನ್ನ ಪ್ರತಿದಿನ ಕೂಡ ಸ್ಮರಿಸ್ಬೇಕು. ಅಂಥ ವ್ಯಕ್ತಿಗಳನ್ನ ಕೂಡ ನಾವೆಲ್ಲ ಕೂಡ ಸ್ಮರಿಸ್ಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ, ಮತ್ತೊಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಒಂದು ರೈಲ್ವೆ ದುರಂತ ಆಗತ್ತೆ. ಅವರು ಮಿನಿಸ್ಟರ್ ಆಗಿದ್ದಾಗ ಆ ರೈಲ್ವೆ ದುರಂತವನ್ನ ಅವ್ರು ತಟ್ಕೊಳ್ತಾರೆ. ಆ ಪದವಿ ಕೂಡ ರಾಜೀನಾಮೆ ಕೊಡ್ತಿರ್ತಕ್ಕಂಥ ಒಬ್ಬ ಮಿನಿಸ್ಟರ್ ಯಾರಾದ್ರೂ ಇದಾರೆ ಅಂಥವ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿರ್ತಾರೆ. ಈ ಸಂದರ್ಭದಲ್ಲಿ ಇಲ್ಲಿ ಸೇರಿರ್ತಕ್ಕಂಥವ್ರಿಗೆಲ್ಲ ಕೂಡ ಮತ್ತೊಮ್ಮೆ ಗಾಂಧಿ ಜಯಂತಿ ಹಾಗೂ ವಿಜಯದಶಮಿ ಆಯುಧ ಪೂಜೆ ಶುಭಾಶಯಗಳು ತಿಳಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಗಾಂಧಿ ಜಿ ಕೆ. ಜೈ ಜೈ ಗಾಂಧಿ ಜಿ ಕೆ. ಜೈ ಜೈ ಗಾಂಧಿ ಜಿ ಕೆ. ಜೈ